ಗಿನ್ನ ಹೊನ್ ಕೊಟ್ರು ಸಿಗಂಗಿಲ್ಲ ಅಂತ ಹೇಳಿ ಇದನ್ನ ಯಾವಾಗೆಲ್ಲ ಬರ್ತೈತಿ ಇದನ್ನ ಮಿಸ್ ಅಂತದ್ ಏನಿರ್ತದಲ್ಲ ಮೆಂತೆ ಕಾಳ ಕರಿಬೇವ ಮತ್ತ್ ಈರುಳ್ಳಿ ಇದ್ರಾಗ ಏನ ಆಯಿಲ್ ಮಾಡೋತ್ನ ನಾವೆಲ್ಲ ಹಾಕೊಂಡಿರ್ತೀವಲ್ಲ ಅಷ್ಟ ಮುಖ್ಯ ನಮಗ ಆದಷ್ಟು ಬ್ಯಾಕ್ಟೀರಿಯಾ ಬಾಳ ಕಲೆಕ್ಟ್ ಆಗಿರ್ತಾವ ಇದ್ರಾಗ ಇದನ್ನ ಹಗಲೆಲ್ಲ ಕ್ಲೀನ್ ಮಾಡ್ಕೋದ್ರಿಂದ ಕೋಮ್ ಯಾವ ತರ ಅಂದ್ರ ನಾನು ಡಿಟರ್ಜೆಂಟ್ ಪೌಡರ್ ಒಳಗೆ ಹಾಕಿ ಇಲ್ಲಿ ಡ್ರಿಂಕ್ಸ್ ರೆಡಿ ಆಗೈತಿ ನಂದು ಸಿಯಾ ಸೀಡ್ಸ್ ಮತ್ತ ಸಬ್ಜಾ ಸೀಡ್ಸ್ ನೈಟ್ ನೆನೆಸಿಟ್ಟಿರ್ತೀನಿ ನಾವು ತಗೋಬೇಕಾಕತಿ ನಾ 2 ವರ್ಷದಿಂದ ಹೆಂಗಿದ್ನಿ ಇವಾಗ ಹೆಂಗಾಗಿನಿ ನೋಡಿದ್ರ ನಿಮಗ್ ಗೊತ್ತಾಕೈತಿ ಅನಸ್ತತಿ ತಿಂಗಳದಾಗ ಒಂದ್ 5 ದಿವ್ಸ ಪೂಜೆ ಮಾಡ್ತಾರ ಅಷ್ಟ ಅದನ್ನ ಬಿಟ್ರ ಬೇರೆ ಏನು ಅಡಿಗೆ ಕೆಲಸ ಅಂತೂ ಮೊದ್ಲ ಗೊತ್ತಿಲ್ಲ ಅವ್ರಿಗೆ ತುಪ್ಪ ಹಾಕೊಳ್ಳು ಬೇಕಾದ್ರೆ 1 ಸ್ಪೂನ್ ಹಾಕೋರಿ ನಾನು ಇಬ್ಬರಿಗೆ ಮಾಡಾಕ್ತಾನೆ ಇಲ್ಲೇ ಅದಕ್ಕೆ 2 ಸ್ಪೂನ್ ತುಪ್ಪ ಹಾಕೊಂಡಿನಿ ಅದ ಚಲೋ ಅನ್ಸೈತಿ ನಮಗ ಪ್ಯಾಕೆಟ್ದೊಳಗಿನಕಿಂತ ಅಲ್ಲಿ ಚಲೋ ಅನ್ಸೈತಿ ನಮಗ ನಾವ್ ಮನ್ಯಾಗ ಹಾಕ್ಬೇಕು ಹಾಗೆ ಆಕತಿ ನಂದ್ 2 ವರ್ಷದ ಎಕ್ಸ್ಪೀರಿಯನ್ಸ್ ಹೇಳಾಕತ್ತೀನಿ ನಾನು ಕಂಪ್ಲೀಟ್ ಅವಾಯ್ಡ್ ಮಾಡ್ಬಿಡ್ರಿ ಚಾಲೆಂಜ್ ತಗೋರಿ 21 ದಿವ್ಸ ನಾ ಶುಗರ್ ತಿನ್ನಂಗಿಲ್ಲಪ್ಪ ಅಂತೇಳಿ ಆತರ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ ನಾನು ಬೆಳಗ್ಗೆನೆ ವಿಡಿಯೋ ಮಾಡಾಕ ಸ್ಟಾರ್ಟ್ ಮಾಡ್ಕೊಂಡೇನಿ ಈಗಷ್ಟ ಪೂಜೆ ಆತು ಹಂಗ ಇವತ್ತಿನ ಬ್ರೇಕ್ಫಾಸ್ಟ್ ಏನ್ ಮಾಡಾಕ್ತೀನಿ ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡತನು ಈ ವಿಡಿಯೋ ಮಾಡೋದು ಕಾರಣ ಏನಪ್ಪಾ ಅಂದ್ರ ನಾ 2 ವರ್ಷದಿಂದ ಯಾವ ತರ ವೇಟ್ ಲಾಸ್ ಮಾಡಾಕ ಪ್ರಯತ್ನ ಮಾಡೀನಿ ಅನ್ನೋದು ನಿಮ್ ಜೊತೆ ಶೇರ್ ಮಾಡ್ಕೋತನು ಇವತ್ತ ಒಂದ್ ರೆಸಿಪಿ ಅಷ್ಟ ತೋರಿಸ್ತೀನಿ ನಿಮ್ಗ ಯಾವ ತರ ನಾನು ಒಂದ್ ಮೀಲ್ ಪ್ರಿಪೇರ್ ಮಾಡ್ಕೋತೀನಿ ಅಂತ ಹೇಳಿ ತೋರಿಸ್ತೀನಿ ನಿಮಗ ಮತ್ ನಿಮಗ ಬೇಕಂದ್ರ ಹೇಳ್ರಿ ನಾ ಮತ್ತ ಏನೇನ್ ಮಾಡದ್ ಅನ್ನುವಂಥದ್ದು ಮುಂದಿನ ವಿಡಿಯೋಗಳೊಳಗ ತೋರಿಸ್ತೇನೆ ನನಗ ಹಂಗ ಹೇರ್ ಆಯಿಲ್ನು ಖಾಲಿ ಆಗಿತ್ತು ನಂದು ಅದನ್ನು ರೆಡಿ ಮಾಡ್ಕೊಂಡಿದ್ನಿ ಈ ಉಳಿದಿರುವಂತದ್ ಏನಿರ್ತದಲ್ಲ ಮೆಂತೆ ಕಾಳ ಕರಿಬೇವ ಮತ್ತ್ ಈರುಳ್ಳಿ ಇದ್ರಾಗ ಏನ ಆಯಿಲ್ ಮಾಡೋತ್ನ ನಾವೆಲ್ಲ ಹಾಕೊಂಡಿರ್ತೀವಲ್ಲ ಇದನ್ನ ಉಳಿದಿರುವಂತದ್ದು ನಾನು ಇವತ್ತ ಇದನ್ನ ಏನೋ ಹೇರ್ ಮಾಸ್ಕ್ ಹಾಕಿ ಹಾಕೊಂಡ ಒಂದ್ 2 ತಾಸು ಬಿಟ್ಟ ಹೇರ್ ವಾಶ್ ಮಾಡ್ಕೊತೇನೆ ನಾನು ಅಷ್ಟ ನಮ್ಗೆ ಹೇರ್ ಕೇರ್ನು ಮುಖ್ಯ ಆಮೇಲೆ ಆರೋಗ್ಯ ಆಮೇಲೆ ಸ್ಕಿನ್ ಕೇರ್ ಎಲ್ಲಾನು ಮುಖ್ಯ ಆಕತಿ ಎಲ್ಲಾದ್ರ ಜೊತೆನೂ ನಾವು ಇದನ್ನು ಮಾಡ್ಕೋಬೇಕಾಕತಿ ಡಯಟ್ ಫುಡ್ ಅಂದ್ರ ಬರೀ ಡಯಟ್ ಮಾಡೋದಷ್ಟ ಅಲ್ಲ ಹೇರ್ ಕೇರ್ನು ಅಷ್ಟ ಮುಖ್ಯ ಸ್ಕಿನ್ ಕೇರ್ನು ಅಷ್ಟ ಮುಖ್ಯ ಆಕತಿ ಮತ್ತ ಒಳ್ಳೆ ಆಹಾರ ತಿನ್ನೋದ್ರಿಂದ ನಮ್ದು ಅಷ್ಟನ ಏನು ಎಲ್ಲದಕ್ಕೂ ಹೆಲ್ಪ್ ಆಕತಿ ನಮ್ಗೆ ಹೇರ್ಗಾಗ್ಲಿ ಆಮೇಲೆ ನಮ್ ಸ್ಕಿನ್ಗಾಗ್ಲಿ ಎಲ್ಲದಕ್ಕೂ ಹೆಲ್ಪ್ ಆಕತಿ ಇದನ್ನ ಈ ತರ ಮಿಕ್ಸರ್ಗೆ ಹಾಕೊಂಡ ಇದನ್ನ ಸ್ವಲ್ಪ ನೋಡ್ರಿ ಎಷ್ಟು ಆಯಿಲ್ ಐತಿ ಇದ್ರೊಳಗ ಅದನ್ನ ಹೇರ್ ಮಾಸ್ಕ್ ಹಾಕೊಂಡ ಒಂದ್ 2 ಅವರ್ ಬಿಟ್ಕೊಂಡ ನೀವು ಮತ್ತ ಹೇರ್ ವಾಶ್ ಮಾಡ್ಕೊರಿ ಹಂಗ ದೀಪಾವಳಿ ಕ್ಲೀನಿಂಗ್ನು ಆತು ಎಲ್ಲಾ ಮುಗ್ದಿತ್ ನಮ್ದು ಸ್ಕ್ರಬ್ಬರ್ ಚೇಂಜ್ ಮಾಡಾಕತ್ತೀನಿ ನಾನು ಇದು ಹೆಂಗೂ ವಿಡಿಯೋ ಮಾಡಾಕತ್ತಿಲ್ಲ ನಿಮಗೂ ತೋರಿಸ್ಬೇಕಂತೇಳಿ ಅಷ್ಟ ತಿಂಗಳಿಗೆ ಒಂದ್ಸಲ ನಾನು ಇವೆರಡು ಚೇಂಜ್ ಮಾಡ್ಕೊತಾನು ಆಮೇಲೆ ವಾರಕ್ಕೊಂದ್ಸತಿ ಬಿಸಿನೀರೊಳಗೆ ವಾಶ್ ಮಾಡ್ಕೊತಾನೆ ನಾನು ತಿಂಗಳಿಗೊಂದ್ಸಲ ಪೂರ್ತಿ ತೆಗೆದ ಚೇಂಜ್ ಮಾಡ್ಕೊಂಡ್ಬಿಡ್ತಾನು ಹೈಜೀನು ಅಷ್ಟ ಮುಖ್ಯ ನಮಗ ಆದಷ್ಟು ಬ್ಯಾಕ್ಟೀರಿಯಾ ಬಾಳ ಕಲೆಕ್ಟ್ ಆಗಿರ್ತಾವ ಇದ್ರಾಗ ಇದನ್ನ ಹಗಲೆಲ್ಲ ಕ್ಲೀನ್ ಮಾಡ್ಕೋದ್ರಿಂದ ಚೇಂಜ್ ಮಾಡ್ಕೋದ್ರಿಂದ ಭಾಳ ಹೆಲ್ಪ್ ಐತಿ ನಮ್ಗೆ ಆರೋಗ್ಯಕ್ಕೆ ಹಂಗ ಬ್ರಷ್ನು ಚೇಂಜ್ ಮಾಡ್ಕೊಳಕತ್ತೀನಿ ಇವತ್ತ 2 ತಿಂಗಳಿಗೆ ಒಂದ್ಸಲ ಅಥವಾ 1 ತಿಂಗಳಿಗೆ ಒಂದ್ಸಲ ಸಾಧ್ಯ ಆದ್ರ ಇವನು ಚೇಂಜ್ ಮಾಡ್ಕೋರಿ ಆದಷ್ಟು ಬಿಸಿನೀರೊಳಗೆ ಕ್ಲೀನ್ ಮಾಡ್ಕೊತ ಬರ್ರಿ ಇವನು ಹಂಗ ಕೋಮ್ನು ಕ್ಲೀನ್ ಮಾಡಾಕತ್ತಿದ್ದೆ ನಾನು ಕೋಮ್ ಯಾವ ತರ ಅಂದ್ರ ನಾನು ಡಿಟರ್ಜೆಂಟ್ ಪೌಡರ್ ಒಳಗೆ ಹಾಕಿ ಒಂದ್ ಸ್ವಲ್ಪ ಹೊತ್ತು ಬಿಟ್ಟ ಆಮೇಲೆ ಒಂದ್ ಸ್ವಲ್ಪ ಬಿಸಿನೀರೊಳಗೆ ಹಾಕಿದ್ರು ನಡಿತೈತಿ ಇವನು ಆಮೇಲೆ ವೇಸ್ಟ್ ಹಲ್ತಿಕ್ಕು ಬ್ರಷ್ ಇರ್ತೈತಲ್ಲ ನಮ್ದು ಹಳೇದು ಅದ್ರ ತಗೊಂಡ್ ಕ್ಲೀನ್ ಮಾಡ್ಕೊಂಡ್ಬಿಟ್ರ ಅವು ಕ್ಲೀನ್ ಆಗಿಬಿಡ್ತಾವು ಹೇರ್ ಕೇರ್ ಅಂದ್ರ ಒಂದು ಆಯಿಲ್ ಹಾಕೋದಷ್ಟ ಅಲ್ಲ ಆಯಿಲ್ ಹಾಕಿ ಶಾಂಪು ಹಾಕಿ ಕ್ಲೀನ್ ಮಾಡ್ಕೋದಲ್ಲ ನಮ್ ಕೋಮ್ನು ಅಷ್ಟ ಕ್ಲೀನ್ ಆಗಿರ್ಬೇಕು ಯಾಕಂದ್ರ ಅದ್ರೊಳಗೂ ಡಸ್ಟ್ ಎಲ್ಲ ಕೂತಿರತ್ತಲ್ಲ ಅಂದ್ರ ಆಯಿಲಿ ಇರ್ತಾವಲ್ಲ ಕೋಮ ಅದ್ರ ಮ್ಯಾಲ ಡಸ್ಟ್ ಬಂದ್ ಕುತ್ಕೊಂಡು ಅದು ವಾಪಸ್ ನಾವು ತಲಿಕೊಂಡಾಗ ತಲ್ಯಾಗ ಕುತ್ಕೊಂಡ ಹಿಂಗಾಗಿ ಅದೆಲ್ಲಾನು ನಮ್ದು ಹೊಟ್ಟಾಗೋ ಸಾಧ್ಯತೆ ಇರ್ತೈತಿ ತಲಿ ತುರಿಕೆ ಬಿಡ್ತೈತಲ್ಲ ನಮಗ ಅದೆಲ್ಲ ಸಾಧ್ಯತೆ ಇರ್ತೈತಿ ಅದ್ರ ಸಂಬಂಧ ಎಷ್ಟು ನಾವು ಹೈಜೀನ್ ಆಗಿರ್ತೀವಿ ಅಷ್ಟು ಒಳ್ಳೇದು ಹೇರ್ ಕೇರಿಗೂ ಕೂಡ ಪ್ರತಿಯೊಂದಕ್ಕೂ ಮಾಡ್ಕೊಳ್ಬೇಕು ನಾವು ಕೇರ ಎಷ್ಟೋ ಬಿಸಿ ಇದ್ರು ಆರೋಗ್ಯ ಪರವಾಗಿ ನಾವು ಯಾವತ್ತೂ ಕೇರ್ನ ತಗೋಬೇಕು ನಾವು ಇವತ್ತೊಂದು ರೆಸಿಪಿ ಏನ್ ತೋರ್ಸಾತೀನಪ್ಪ ಅಂದ್ರ ನನ್ ವೇಟ್ ಲಾಸ್ ಹೆಲ್ಪ್ ಮಾಡಿರುವಂತ ಒಂದ್ ರೆಸಿಪಿ ಇದು ಕೆಲವೊಂದ್ ಇನ್ನದಾವು ನಿಮ್ಮ ನೆಕ್ಸ್ಟ್ ಬರೋ ವಿಡಿಯೋಗಳ ಒಳಗ ಹೇಳ್ಕೊಡ್ತೇನೆ ಇಲ್ಲಿ ಡ್ರಿಂಕ್ಸ್ ರೆಡಿ ಆಗೈತಿ ನಂದು ಸಿಯಾ ಸೀಡ್ಸ್ ಮತ್ತ ಸಬ್ಜಾ ಸೀಡ್ಸ್ ನೈಟ್ ನೆನೆಸಿಟ್ಟಿರ್ತೀನಿ ನಾ 1 ಸ್ಪೂನ್ ಬೆಳಗ್ಗೆ ಇನ್ನಷ್ಟು ನೀರ್ ಹಾಕೊಂಡ ಅದ ಬೆಳಗ್ಗೆನ ಕುಡಿದು ಬಿಡ್ತೀನಿ ನಾವನ್ನ ಹಂಗ ಸೋಯಾ ಚಂಕ್ಸ್ನು ಸೋಕ್ ಮಾಡಿಟ್ಟಿನಿ ಆಮೇಲೆ ಒಂದ್ ಸ್ವಲ್ಪ ಪನ್ನೀರ್ ತಗೊಂಡಿನಿ
ತರಕಾರಿ ಏನೇನು ತೊಗೊಂಡೆ ಅಂದ್ರೆ ಕ್ಯಾರೆಟ್ ಮತ್ತು ಸೌತೆಕಾಯಿ, ದಪ್ಪ ಮೆಣಸಿನ್ಕಾಯಿ, ಒಂದು ಬೀಟ್ರೂಟ, ಆಮೇಲೆ ಫ್ಲವರ್, ಕೋಬೀಸ್, ಬೀನ್ಸ್ ಇವೆಲ್ಲನೂ ತೊಗೊಂಡಿನಿ. ನೀವು ಏನೆಲ್ಲ ತರಕಾರಿ ಇರ್ತದೆ ಎಲ್ಲಾನು ತೊಗೋಬೋದು ನೀವುನು. ಈಗ ನಾನು ಇದನ್ನೆಲ್ಲ ಸ್ಕಿನ್ ತೆಗೆದ ಕ್ಲೀನ್ ಮಾಡ್ಕೋಬೇಕು. ಕ್ಯಾರೆಟ್ ಫಸ್ಟ್ ತೊಳ್ಕೊಂಡ್ಬಿಟ್ಟಿನಿ. ತೊಳ್ಕೊಂಡ ಇವ್ನ ಸ್ಕಿನ್ ತೆಗೆದ ಕ್ಲೀನ್ ಮಾಡ್ಕೋಬೇಕು. ಇದು ರೆಸಿಪಿ ಭಾಳ ಈಸಿ ಐತಿ. ಇಷ್ಟನ ರೆಸಿಪಿ ಅನಿಸ್ಬೋದು ನಿಮಗೆ. ಆದ್ರೆ ಅಷ್ಟ ಹೆಲ್ದಿ ರೆಸಿಪಿ ಇದು. ಇದನ್ನ ನೀವು ರಾನು ತಿನ್ಬೋದು, ಆಮೇಲೆ ಸ್ಟೀಮ್ ಮಾಡಿ ತಿನ್ಬೋದು. ಈ ಥರ ನಾ ಮಾಡಾಕ್ತಿನ್ಲ, ಈ ಥರ ಮಾಡಿನೂ ನೀವು ತಿನ್ಬೋದು. ಅಂದ್ರೆ ಒಂದೊಂದು ಬ್ಯಾಸರ ಆದಾಗ ಒಂದೊಂದು ಚೇಂಜ್ ಮಾಡ್ಕೋಬೋದು ಅಷ್ಟ. ಜಾಸ್ತಿ ಹಸಿದು ತಿನ್ಬೇಕಾದ್ರೆ ನಾವು ಭಾಳ ಸ್ವಚ್ಛವಾಗಿ ತೊಳಿಬೇಕು. ಉಪ್ಪು ನೀರು ಹಾಕಿ ತೊಳೆದು ಕ್ಲೀನಾಗಿ ಮಾಡೇ ತೊಳಿಬೇಕು. ಮತ್ತು ಡೈಜೆಸ್ಟ್ ಆಗಂಗಿಲ್ಲ ಅನ್ನೋರು ನಾ ಏನು ಟ್ರೈ ಮಾಡತ್ತೇನಲ್ಲ ಅದನ್ನ ಮಾಡ್ರಿ. ರಾ ತಿನ್ನೋದು ಒಬ್ಬೊಬ್ರಿಗೆ ಡೈಜೆಸ್ಟ್ ಆಗಂಗಿಲ್ಲ, ಒಬ್ಬೊಬ್ರು ಹೊಟ್ಟಿಗೆ ಆಗಿ ಬರಂಗಿಲ್ಲ ಅಂತ ಇರ್ತಾರಲ್ಲ, ಅವರು ಈ ಥರ ಮಾಡ್ಕೊಂಡ್ ತಿನ್ರಿ. ಇಲ್ಲಾಂದ್ರೆ ಸ್ಟೀಮ್ ಮಾಡ್ಕೊಂಡ್ ತಿನ್ರಿ, ಇನ್ನೂ ಒಳ್ಳೇದದು. ಇವತ್ತಿನ ಫುಡ್ ಇದೊಂದು. ನೆಕ್ಸ್ಟ್ ನಾ ಬೇರೆ ಬೇರೆ ಏನಾರ ಟ್ರೈ ಮಾಡ್ತಿರ್ತು, ಅದೆಲ್ಲನೂ ತೋರಿಸ್ತೀನಿ ನಿಮಗೆ. ಒಟ್ನಾಗ ಏನಪ್ಪಾ ಅಂದ್ರೆ ಚಪಾತಿ ರೊಟ್ಟಿ ತಿನ್ನೋದು ನಾವು ಕಡಿಮೆ ಮಾಡ್ಕೋಬೇಕು. ಮಧ್ಯಾಹ್ನದ ಊಟ ಮನ್ಸಿಗೆ ಬಂದಂಥದ್ದು ತಿನ್ರಿ ನೀವು. ರೊಟ್ಟಿನ ತಿನ್ರಿ, ಚಪಾತಿ, ರೈಸ್ ಎಲ್ಲಾನು ತಿನ್ರಿ ಮಧ್ಯಾಹ್ನ. ಆದಷ್ಟು ಏನು ಮಾಡ್ರಿ, ನಮ್ಮ ಊಟದೊಳಗೆ ರೊಟ್ಟಿ ಚಪಾತಿ ಕಡಿಮೆ ಇರ್ಬೇಕು. ಆ ಥರ ನಾವು ಊಟ ಬ್ಯಾಲೆನ್ಸ್ ಮಾಡಬೇಕು. ಎಗ್ ತಿನ್ನೋರಿದ್ರೆ ಎಗ್ ತಿನ್ರಿ. ಎಗ್ ಬೇಡಪ್ಪ ನಾವು ತಿನ್ನಂಗಿಲ್ಲ ನಮ್ಮ ಮನ್ಯಾಗ ಅಂದ್ರೆ ಪನ್ನೀರ್ ತಿನ್ರಿ, ಪ್ರೋಟೀನ್ಕ್ಕೆ ಸೋಯಾ ಶೇಂಗ್ ತಿನ್ರಿ. ಇವೆಲ್ಲ ಪ್ರೋಟೀನ್ ಐತಿ ಇದ್ರಾಗ. ಇನ್ನೊಂದು ತೋಪು ಅಂತ ಹೇಳಿ ಮಾಡ್ತೀವಿ ನಾವು, ಅದು ಇನ್ನೊಂದು ಬರೋ ದಿನದಾಗ ತೋರಿಸ್ತೀನಿ ನಿಮಗೆ. ಸೋಯಾ ಬೀನ್ಸ್ ನೆನೆ ಹಾಕಿ ಮಾಡೋದು, ಅದನ್ನು ತೋರಿಸ್ತೀನಿ ನಿಮಗೆ. ಪನ್ನೀರ್ ತಿನ್ಲಾರ್ದವ್ರಿಗೆ ಅದು ಬೆಸ್ಟ್ ಆಪ್ಷನ್ ಅದು. ಒಟ್ನಾಗ ನಮ್ಮ ಪ್ರೋಟೀನ್, ನ್ಯೂಟ್ರಿಷನ್ ಇವೆಲ್ಲನೂ, ಫೈಬರ್ ಇವೆಲ್ಲನೂ ಹೋಗ್ಬೇಕು ನಮಗೆ. ಬರೀ ಜಾಸ್ತಿ ಕಾರ್ಬೋಹೈಡ್ರೇಟ್ನ ಹೋಗ್ಬಾರ್ದು. ಎಲ್ಲನೂ ಬ್ಯಾಲೆನ್ಸ್ ಆಗಿ ನಾವು ಫುಡ್ ತೊಗೋಬೇಕಾಕತಿ. ನಾ 2 ವರ್ಷದಿಂದ ಹೆಂಗಿದ್ನಿ, ಇವಾಗ ಹೆಂಗಾಗಿನಿ ನೋಡಿದ್ರೆ ನಿಮಗೆ ಗೊತ್ತಾಕೈತೆ ಅನಿಸ್ತತಿ. ಅದು ಒಂದೇ ತಿಂಗಳೊಳಗೆ ವೆಯ್ಟ್ ಲಾಸ್ ಮಾಡೋದು ಭಾಳ ಡೇಂಜರ್. ಆದಷ್ಟು ಸಾವಕಾಶ ಮಾಡಿ, ಟೈಮ್ ತೊಗೊಂಡ್ರೆ ತೊಗೋಲಿ. ಅದು ಏನದು ವೇಟ್ ಗೇನ್ ಆಗಕ್ಕೆ ಎಷ್ಟು ಟೈಮ್ ತೊಗೊಂಡಿರ್ತೀವಿ ನಾವು, ವೇಟ್ ಲಾಸ್ ಆಗಕ್ಕೂ ಟೈಮ್ ತೊಗೊಂಡ್ರೆ ತೊಗೋಲಿ, ಏನು ಪರವಾಗಿಲ್ಲ. ಅದಷ್ಟು ವೇಟ್ ಗೇನ್ ಆಗ್ಬೇಕಾದ್ರೆ ಎಷ್ಟು ವರ್ಷದಿಂದ ಬೊಜ್ಜಾಗಿರ್ತೈತೆ, ಅದು ಎಷ್ಟು ವರ್ಷದಿಂದ ಇರ್ತೈತಿ ನಮ್ಮ ಬಾಡಿ ಒಳಗೆ, ಅಷ್ಟು ನಾವು ಲಾಸ್ ಮಾಡ್ಬೇಕಾದ್ರೂ ಸಾವಕಾಶ ಸ್ಲೋ ಆಗಿಯೇ ಲಾಸ್ ಮಾಡ್ಕೋಬೇಕು. ಅದ್ರೊಳಗೂ ಹೆಣ್ಮಕ್ಳಿಗೆ ಹೆಂಗಿರ್ತೈತಪ್ಪ ಅಂದ್ರೆ ಮನೆ ಜವಾಬ್ದಾರಿಗಳು ಭಾಳ ಇರ್ತಾವೆ. ಅವ್ರಿಗೆ ಅದ್ರೊಳಗನ ನಮ್ದು ಕೇರ್ ಮಾಡ್ಕೊಳಕ್ಕೆ ಆಗ್ತಿರಂಗಿಲ್ಲ. ಹಂಗಾಗಿ ಸಾವಕಾಶನ ಹೋಗಲಿ, ಸಾವಕಾಶ ಮಾಡ್ಕೊಂಡಷ್ಟು ನಮಗೂ ಒಳ್ಳೆಯದು. ಹಾಗಾಗಿ ನಾನು ತೂಕ ಇಳಿಸುವಂಥ ಇಂಥವೆಲ್ಲ ಒಂದು ಕೆಲವೊಂದು ಏನು ಪ್ರಯತ್ನ ಮಾಡ್ತಿರ್ತೀನಿ ನಾನು. ಬೆಳಗ್ಗೆ ಎದ್ದ ತಕ್ಷಣ ನಾವು ಹಾಟ್ ವಾಟರ್ ಕುಡಿಯಂಗಿಲ್ಲ ನಾನು, ಯಾಕಂದ್ರೆ ಬಾಡಿ ಹೀಟ್ ಐತೆ ನಂದು. ಫಸ್ಟ್ ಒಂದು ಗ್ಲಾಸ್ ತಣ್ಣೀರು ಕುಡ್ದು ಆಮೇಲೆ ಬಿಸಿನೀರು ಕುಡಿತೀನಿ ಬೇಕಂದ್ರೆ. ಇಲ್ಲಪ್ಪ ಅಂದ್ರೆ ಈ ಥರ ಡ್ರಿಂಕ್ಸ್ ಕುಡಿತೀನಿ ನಾನು. ಚಿಯಾ ಸೀಡ್ಸ್ ಆಮೇಲೆ ಇದು ನೆನೆ ಹಾಕಿರ್ತೀವಲ್ಲ, ಇದನ್ನು ಕುಡಿತೀನಿ ನಾನು. ಇದೊಂದು ಫುಲ್ ಒಂದು ಗ್ಲಾಸ್ ಕುಡಿದ್ಬಿಟ್ರೆ ನಾನು ಮತ್ತೆ 1 ಅವರ್ ಬಿಟ್ಟು ಮತ್ತೆ ನಾನು ಬ್ರೇಕ್ಫಾಸ್ಟ್ ಮಾಡ್ಕೋಬೋದು, ನಾಷ್ಟ ಮಾಡ್ಕೋಬೋದು. ಇದನ್ನ ನಾನು ಎಲ್ಲ ಕಟ್ ಮಾಡಿ ಇಟ್ಕೊಂಡು ಅದನ್ನು ಕುಡ್ದು ನೆಕ್ಸ್ಟ್ ರೆಸಿಪಿ ತೋರಿಸ್ತೀನಿ ನಿಮಗೆ ಹೆಂಗಂತೇಳಿ. ಈಗ ಎಲ್ಲನೂ ಕ್ಲೀನ್ ಮಾಡ್ಕೊಂಡಿವಲ್ಲ, ಒಂದು ರಫ್ ಆಗಿ ಕಟ್ ಮಾಡ್ಕೋರಿ. ಅಂದ್ರೆ ಸ್ಪೋರ್ಕ್ ಒಳಗೆ ತಿನ್ನೋ ಥರನ ಕಟ್ ಮಾಡ್ಕೋರಿ. ದೊಡ್ಡ ದೊಡ್ಡ ಪೀಸ್ ಕಟ್ ಮಾಡ್ಕೊಂಡ್ರೆ ಚಲೋ ಅನಿಸ್ತೈತಿ. ಬೇಕಂದ್ರೆ ನಿಮ್ಗೆ ಸಣ್ಣ ಸಣ್ಣನೂ ಮಾಡ್ಕೋಬೋದು ನೀವು. ಬೀಟ್ರೂಟ್ ಸ್ವಲ್ಪ ಚಿಕ್ಕ ಚಿಕ್ಕದು ಮಾಡ್ಕೋರಿ ಬೀಟ್ರೂಟ, ಉಳಿದೆಲ್ಲ ಸ್ವಲ್ಪ ದಪ್ಪ ದಪ್ಪನೇ ಇರಲಿ. ಇದನ್ನೆಲ್ಲ ಭಾಳ ಈಸಿ ಐತೆ ಮಾಡೋದು, ಹೆಂಗಂತೇಳಿ ತೋರಿಸ್ತೀನಿ ನಿಮಗೆ. ಹೊಸ್ದಾಗಿ ಯಾರು ನನ್ನ ಚಾನಲ್ ವಿಸಿಟ್ ಮಾಡಕತ್ತಿದ್ರಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ, ಬೆಲ್ ಐಕನ್ ಕ್ಲಿಕ್ ಮಾಡ್ಕೋರಿ. ಹಂಗೆ ನಿಮ್ಗೆ ಏನಾರ ಡೌಟ್ಸ್ ಇದ್ರು ನನಗೆ ವೆಯ್ಟ್ ಲಾಸ್ ಒಳಗೆ ಏನಾರ ನಿಮ್ಗೆ ಯಾವ ಥರ ನೀವು ಡಯಟ್ ಫಾಲೋ ಮಾಡತ್ತೀರ ಅನ್ನೋದು ಏನಾರ ಡೌಟ್ಸ್ ಇದ್ರು ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ಯಾಕಂದ್ರೆ ನನಗೂ ಒಂಚೂರು ಎಕ್ಸ್ಪೀರಿಯನ್ಸ್ ಐತಿ, ನಿಮಗೆ ಹೇಳ್ಕೊಡ್ತೀನಿ. ನನಗೆ ಎಷ್ಟೈತಿ ನಿಮಗೆ ಅದನ್ನು ಹೇಳಕ್ಕೆ ಟ್ರೈ ಮಾಡ್ತೀನಿ ನಾನು. ಹಂಗೆ ಇಷ್ಟ ಆದ್ರೆ ಗೊತ್ತಲ್ಲ, ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ. ಟೈಲರಿಂಗ್ ವಿಡಿಯೋ ಮಾಡ್ತೀನಿ ನಾನು. ಟೈಲರಿಂಗ್ ಒಳಗೆ ಆರೋಗ್ಯ ಒಳಗೆ ಏನು ಸಮಸ್ಯೆ ಆಗತೈತೆ ಅಂದ್ರೆ ಶೋಲ್ಡರ್ ಪೇನ್ ಅಂದ್ರೆ ಜಾಸ್ತಿ ಆಗತೈತೆ ನನಗೆ. ಅದ್ರ ಸಂಬಂಧ ಹಾಸ್ಪಿಟಲ್ ತೋರಿಸೋದು ಹೆಂಗಾಗೈತೆ ಅಂದ್ರೆ, ಈಗ ಡಾಕ್ಟ್ರ್ ಏನು ಹೇಳ್ತಾರೋ ನೀವು ಬರೋದು ನಾ ಗುಳಿಗೆ ಕೊಡೋದು ಇದಾಗಬಾರ್ದು. ಎಕ್ಸಸೈಸ್ ಮಾಡಿ, ನೀವು ರೆಸ್ಟ್ ಮಾಡಿ, ಸ್ವಲ್ಪ ಕಡಿಮೆ ಆಗಾನ ಎಕ್ಸಸೈಸ್ ಮಾಡಿರಿ, ಅದು ಕಂಪ್ಲೀಟಾಗಿ ಹೋಗ್ತೈತಿ ಅಂತ ಹೇಳ್ಯಾರು. ಹಾಗಾಗಿ ನಂದು ಏನಾಗೈತೆ ಅಂದ್ರೆ ಈಗ ಒಂದು ಸ್ವಲ್ಪ ರೆಸ್ಟ್ ಒಳಗೆ ಇರ್ತಾನೆ ಒಮ್ಮೊಮ್ಮೆ. ಹಾಗಾಗಿ ವಿಡಿಯೋ ಪರ್ಪಸ್ ಎಷ್ಟು ಬೇಕು ಅಷ್ಟನ್ನು ನಾನು ಯಾರೋ ನಮ್ಮ ಇರ್ತಾವಲ್ಲ ಹೊಲಿವು ಸ್ಟಿಚಿಂಗ್ ಮಾಡು ಅವನಷ್ಟ ತೋರಿಸ್ತಿರ್ತಾನೆ ನಿಮಗೆ. ಕಸ್ಟಮರ್ ಬ್ಲೌಸ್ ಅಂದ್ರೆ ಪೂರ್ತಿ ಬಿಟ್ಬಿಟ್ಟಿನಿ. ರಿಲೇಷನ್ ಒಳಗೆ ಅನ್ಲಾರ್ದು ಒಂದೊಂದು ತೊಗೊಂಡ್ರು ಅಷ್ಟ ಕಷ್ಟಕ್ಕೈತೆ ನನಗೆ ಹೊಲ್ಯಾಕ. ಕೆಲವೊಮ್ಮೆ ಭಾಳ ಅನ್ನೋಕ್ಕೂ ಬರಂಗಿಲ್ಲ, ಹಂಗಾಗ್ಬಿಟ್ಟಿರ್ತಂತ ನನ್ನ ಪರಿಸ್ಥಿತಿ.
ಇವಾಗ ಅದನ್ನು ಬಿಟ್ಟು ಬಿಡ್ಬೇಕು ಅನ್ಕೊಂಡಿನಿ. ಭಾಳ ಅಂದ್ರೆ ಭಾಳ ನನಗೆ ಕಷ್ಟ ಆಗಕತ್ತೈತಿ. ಸ್ವಲ್ಪ ದಿನ ನನ್ನ ಶೋಲ್ಡರ್ ಪೇನ್ ಹೋಗುವವರೆಗೂ ಬಿಡ್ಬೇಕಂತ ಅನ್ಕೊಂಡಿನಿ. ಅದಕ್ಕಾಗೆ ನಿಮ್ಗೆ ಈ ಥರ ಏನಾರ ನಂದು ಜರ್ನಿ ಒಳಗೆ ಯಾವ್ಯಾವ ವಿಡಿಯೋ ಮಾಡ್ತಿರ್ತಾರೆ, ನಾನು ನಂದು ಎಕ್ಸ್ಪೀರಿಯನ್ಸ್ ಒಳಗೆ ಏನೇನು ಆಗಿರ್ತೈತಿ ಅದೆಲ್ಲ ಹಂಚ್ಕೋಬೇಕು ಅನ್ನೋದೈತಿ ನಿಮ್ಮ ಜೊತೆ. ಇದೊಂದು ಯೂಟ್ಯೂಬ್ ಅನ್ನುವಂಥದ್ದು ನಂದು ಚಾನಲ್ ನನ್ನ ಕನಸಿದು. ಮಾಡ್ಬೇಕಂತ 5-6 ವರ್ಷದಿಂದ ಮಾಡ್ಬೇಕು ಅನ್ಕೊಂಡಿದ್ನಿ. ಯಾಕಂದ್ರೆ ಬಿಜಿ ಶೆಡ್ಯೂಲ್ ಒಳಗೆ ನನಗೆ ಇದ್ರದ್ದು ಕೆಲಸ ಅಂದ್ರೆ ಭಾಳ ಐತಿ. 1 ವರ್ಷ ಅಂತೂ ಕಲಿಬೇಕಾದ್ರೆ ಅಷ್ಟ ಕಷ್ಟ ಆಗೈತೆ ನನಗೆ ಯೂಟ್ಯೂಬ್. ಇದೊಂದು ಹೆಂಗಂದ್ರೆ ನನಗೆ ಒಂದು ಕೂಸಿನ ಹೆಂಗೆ ನಾವು ಜೋಪಾನ ಮಾಡ್ತೀವಲ್ಲ ಆ ಥರ ಹಂಗಾಗೈತೆ. ನನಗೊಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಅದನ್ನು ಮಾಡ್ಬೇಕಾದ್ರೆ ಅಷ್ಟು ತ್ರಾಸಾಗೈತೆ ನನಗೂ. ಅದನ್ನ ಅಷ್ಟು ಸುಲಭವಾಗಿ ಬಿಡಾಕು ನಂಗೆ ಇಷ್ಟ ಇಲ್ಲ. ಅಷ್ಟ ಹಾರ್ಡ್ ವರ್ಕ್ ಮಾಡ್ಬೇಕಂದ್ರೂ ನನ್ನ ಆರೋಗ್ಯನೂ ನೋಡ್ಕೋಬೇಕು, ನನ್ನ ಮನಿನೂ ನೋಡ್ಕೋಬೇಕು. ಹಂಗಾಗಿ ಅದಕ್ಕೆ ಈಗ ನಮ್ಮ ಮಕ್ಳು ಮನ್ಯಾಗಿಲ್ಲ, ಎಜುಕೇಶನ್ಗೆ ಹೋಗ್ಯಾರಲ್ಲ. ಹಂಗಾಗಿ ಒಂಚೂರು ನನಗೂ ಟೈಮ್ ಇರ್ತೈತಿ ಇದನ್ನೆಲ್ಲ ಮಾಡ್ಬೇಕಂತ. ಟೈಲರಿಂಗ್ ಅಂತ ಮಾಡ್ಬೇಕಾದ್ರೆ ನಂಗೆ ಇದಕ್ಕೆಲ್ಲ ಟೈಮ್ ಸಿಗುದೇ ಇಲ್ಲ. ಇದನ್ನೆಲ್ಲ ಮಾಡ್ಕೋಬೇಕು, ಬರ ಸ್ಟಿಚಿಂಗ್ ಅದು ಮಷಿನ್ ಮೇಲೆ ಕುತ್ಕೋಬೇಕು ಅಷ್ಟ ಆಕತಿ. ಹೆಚ್ಚಿಗೆ ಏನಾರು ತಲೆ ಓಡಿಸಿ ಯಾವ್ದಾರ ನಿಮ್ಗೆ ನಾ ಏನೇನು ಮಾಡ್ತಾನೋದೆಲ್ಲ ತೋರಿಸ್ಬೇಕಂದ್ರೆ ನಾನು ಅದನ್ನ ಬಿಡಬೇಕು. ಅಂದ್ರೆ 2 ವಿಷಯಕ್ಕಾಗೆ ಬಿಡ್ಬೇಕು ನಾನು. ಒಂದು ಯೂಟ್ಯೂಬ್ಗೋಸ್ಕರ ಆದ್ರೂ ಭಾಳಷ್ಟು ಮಷಿನ್ ಮ್ಯಾಗ ಕುಂದ್ರದ್ ಬಿಡ್ಬೇಕು ನಾನು. ಮತ್ತು ನನ್ನ ಆರೋಗ್ಯ ದೃಷ್ಟಿಯಿಂದನೂ ನಾ ಬಿಡಬೇಕಾಗಿತ್ತು ಅದನ್ನ. ಅಷ್ಟ ಆರೋಗ್ಯನೂ ಮೇನ್ ಅಲ್ಲ, ಮನೆ ಕೆಲಸಾರ ಮಾಡ್ಕೊಂಡು ಇರುವಂಗಾರ ನಾವಿರಬೇಕು. ಅದು ನೀಗಂಗಿಲ್ಲಪ್ಪ ಅಂದಾಗ ಭಾಳ ಕಷ್ಟ ಆಕೈತಿ ನಮಗೆ. ಒಬ್ಬೊಬ್ಬರ ಮನ್ಯಾಗಿದ್ದವ್ರಿಗೆ ಅಷ್ಟ ಕಷ್ಟ ಆಕೈತಿ ಮಾಡೋದು. ನಮ್ಮ ಮನೆಯವರು ಫುಲ್ ಬಿಸಿ ಇರ್ತಾರೋ, ಅವ್ರಿಗೆ ನನಗೇನು ಹೆಲ್ಪ್ ಆಗಂಗಿಲ್ಲ ಪಾಪ ಅವ್ರಿಗೆ. ಅವ್ರ ಕೆಲಸನ ನಾ ಮಾಡ್ಕೊಡ್ತೀನಿ. ಹಾಗಾಗಿ ಅವ್ರಿಗೆ ಏನು ಮಾಡಕ್ಕೆ ಅಷ್ಟ ಆಗಂಗಿಲ್ಲ. ಹಂಗಾಗಿ ಅವ್ರು ಭಾಳ ಅಂದ್ರೆ ಏನು ಮಾಡ್ತಾರಂದ್ರೆ ತಿಂಗಳದಾಗ ಒಂದು 5 ದಿವ್ಸ ಪೂಜೆ ಮಾಡ್ತಾರೆ ಅಷ್ಟ. ಅದನ್ನ ಬಿಟ್ರೆ ಅವ್ರಿಗೆ ಬೇರೆ ಏನು ಅಡ್ಗೆ ಕೆಲಸ ಅಂತೂ ಮೊದ್ಲ ಗೊತ್ತಿಲ್ಲ ಅವ್ರಿಗೆ. ಅಂಥದ್ದಂತೂ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅನ್ನೋಕಿನ ಅವ್ರಿಗೆ ಏನೋ ಬ್ಯುಸಿನೇ ಇರ್ತಾರೆ ಅವ್ರು ಜಾಸ್ತಿ. ಹಂಗಾಗಿ ನಮ್ಮನ್ನ ಕಾಪಾಡ್ಕೊಂಡು ಮಾಡಬೇಕು ನಾವು ಆರೋಗ್ಯ. ಅದಕ್ಕೆ ಇಷ್ಟ ಆಗೈತೆ ನನ್ನ ಕತೆ. ಅದನ್ನ ನಿಮ್ಮ ಜೊತೆ ಹಂಚ್ಕೋಬೇಕಾಗಿತ್ತು ನಾನು. ಈಗ ಬೀನ್ಸ್ ತೊಗೊಂಡಿನಿ. ಬೀನ್ಸು ಸ್ವಲ್ಪ ಕಟ್ ಮಾಡ್ಕೋಬೇಕು. ಸೈಡಿಂದೆಲ್ಲ ಕಟ್ ಮಾಡ್ಕೊಂಡು ಇವನು ಬೀನ್ಸ್ನು ಜಾಸ್ತಿ ಅಡುಗೆಯಾಗ ಬಳಸ್ರಿ, ಇದು ಒಳ್ಳೆಯದು ಭಾಳ. ನಾವು ಜಾಸ್ತಿ ಇದನ್ನ ರೈಸಿಗೆಲ್ಲ ಬಳಸ್ತೀವಿ ನಾವು. ಪಲ್ಯನೂ ಮಾಡ್ತೀವಿ, ಮತ್ತಿನ್ನು ಪಲಾವದು ಮಾಡ್ತೀವಲ್ಲ ಅದಕ್ಕೂ ಹಾಕೋತೀವಿ ಇದನ್ನೆಲ್ಲ. ಆದಷ್ಟು ತರಕಾರಿ ಇರ್ಬೇಕು ನಮ್ಮ ಊಟದೊಳಗೆ. ಒಂದು ಪಲ್ಯ ರೊಟ್ಟಿ ತಿನ್ಬೇಕಾದ್ರೂ ಪಲ್ಯ ಜಾಸ್ತಿ ಇರಬೇಕು. ಖಾರ ಉಪ್ಪು ಕಡಿಮೆ ಹಾಕಿ, ಎಣ್ಣೆ ಆಯಿಲ್ ಕಡಿಮೆ ಹಾಕಿ ಮಾಡ್ಕೊರಿ. ಒಂದು ರೈಸ್ ಮಾಡ್ಕೊಂಡ್ರು ಆಯಿಲ್ ಕಡಿಮೆ ಹಾಕೋರಿ. ಅದಕ್ಕೆ ಆಮೇಲೆ ತುಪ್ಪ ಹಾಕೊಂಡು ತಿನ್ರಿ. ಕರೆ ಆಯಿಲ್ ಮಾತ್ರ ಫುಲ್ ಕಡಿಮೆ ಇರಬೇಕು. ಟೋಟಲ್ ಒಳಗೆ ಹೇಳ್ಬೇಕಂದ್ರೆ ನಮ್ಮ ಡಯಟ್ ಹೆಂಗಿರ್ಬೇಕಪ್ಪ ಅಂದ್ರೆ ಸ್ವೀಟ್ ಕಡಿಮೆ ಇರಬೇಕು. ಎಲ್ಲರೂ ಹೇಳೋದು ಅದ, ಆದ್ರೆ ನಾ ಎಕ್ಸ್ಪೀರಿಯನ್ಸ್ ಮಾಡೀನಿ ಅಷ್ಟ. ಸ್ವೀಟ್ ಕಡಿಮೆ ಇರಬೇಕು, ಆಯಿಲಿ ಕಡಿಮೆ ಇರಬೇಕು, ಮತ್ತು ಜಂಕ್ ಫುಡ್ ಕಡಿಮೆ ಇರಬೇಕು. ಇದೆಲ್ಲ ಅನ್ನೆಸೆಸರಿ ನಡು ತಿಂತಿರ್ತೀವಲ್ಲ ನಾವು ಸ್ನ್ಯಾಕ್ಸ್, ಇದೆಲ್ಲ ಕಡಿಮೆ ಇರಬೇಕು. ಆದಷ್ಟು ಬೆಳಗ್ಗೆ ನಾವು ಡ್ರೈ ಫ್ರೂಟ್ಸ್ ಅದೆಲ್ಲ ತಿಂತೀವಿ. ಬಾದಾಮಿ ಒಂದು 4 ಅಂದ್ರೆ 5 ಒಬ್ರಿಗೆ ಈ ಥರ ನೆನಾಕಿರ್ತೀವಿ. ನಮ್ಮ ಮನ್ಯಾಗ ಎಷ್ಟು ಜನ ಇರ್ತೀವಿ ನಾವು, ಒಬ್ರಿಗೆ 4ರಿಂದ 5 ಬಾದಾಮಿ ನೆನಾಕಿರ್ತೀವಿ. ಆಮೇಲೆ ಒಂದೊಂದು ದಿವ್ಸ ಶೇಂಗಾ ನೆನೆಸಿಟ್ಟಿರ್ತೀವಿ ನಾವು. ದಿನ ಅದ ಬೇಜಾರಾಕತ್ಲಿ ತಿನ್ನಾಕ. ದಿನ ಒಂದೊಂಥರ ಏನಾರ ಮಾಡ್ತಿರ್ತೀನಿ ನಾನು. ನಿಮಗೆಲ್ಲ ಬೇಕಂದ್ರೆ ಹೇಳ್ರಿ, ನಾನು ದಿನ ಒಂದು ರೆಸಿಪಿ ವಿಡಿಯೋ ಮಾಡೋಕೆ ಟ್ರೈ ಮಾಡ್ತೀನಿ ನಾನು. ಈಗ ಸೋಯಾ ಚಂಕ್ಸ್ ನೆನಾಕಿಟ್ಟಿದ್ನಲ್ಲ ನಾನು, ಅವನ್ನ ಚಲೋತಂಗೆ ಹಿಂಡಬೇಕು, ನೀರು ಹೋಗುವಂಗೆ ಚಲೋತಂಗೆ ಹಿಂಡಿ ಈ ಥರ ತಕ್ಕೊಂಡು ಇಟ್ಕೊಳ್ಳು. ಅವನು ಎಲ್ಲ ತರಕಾರಿನೂ ರೆಡಿ ಮಾಡ್ಕೊಂಡಿನಿ. ಈಗ ನಮ್ಮದು ಇದ್ಯಾವುದು ಸಬ್ಜಾ ಸೀಡ್ಸ್, ಸೋಯಾ ಸೀಡ್ಸ್ ನೆನೆಸಿಟ್ಟಿದ್ದು ಡ್ರಿಂಕ್ಸ್ ಐತಲ್ಲ, ಇದನ್ನು ಕುಡ್ದ ರೆಸಿಪಿ ಸ್ಟಾರ್ಟ್ ಮಾಡ್ಕೊಳ್ಳೋನು ಈಗ. ಇವತ್ತು ಭಾಳ ರೆಸಿಪಿ ಏನು ತೋರ್ಸಕ್ಕೆ ಹೋಗಂಗಿಲ್ಲನು. ನನ್ನ ವೇಟ್ ಲಾಸ್ಗೆ ಏನೇನು ಹೆಲ್ಪ್ ಮಾಡೈತೆ ನನಗೊಂದು ಅಂಥದ್ದು ಅದ್ರೊಳಗೆ 1 ಅಥವಾ 2 ಅಷ್ಟ ತೋರ್ಸಾತೀನಿ ಇವತ್ತು. ಅದೊಂದು ಡ್ರಿಂಕ್ಸ, ಇದೊಂದು ರೆಸಿಪಿ ಅಷ್ಟ. ಈಗ ಕುಡ್ದದ್ದಾತು ನಾನು. ಈಗ ಬರ್ರಿ 1-2 ಸ್ಪೂನ್ ತುಪ್ಪ ಹಾಕೊಳ್ಳು. ಬೇಕಾದ್ರೆ 1 ಸ್ಪೂನ್ ಹಾಕೋರಿ. ನಾನು ಇಬ್ಬರಿಗೆ ಮಾಡಾಕ್ತಾನೆ ಇಲ್ಲೇ, ಅದಕ್ಕೆ 2 ಸ್ಪೂನ್ ತುಪ್ಪ ಹಾಕೊಂಡೀನಿ. ಈಗ ಇದಕ್ಕೆ ಬಿಸಿ ಆಗೋಣ ತರಕಾರಿ ಹಾಕೊಂಡ್ಬಿಡೋದು ಅಷ್ಟ. ಭಾಳ ಸಿಂಪಲ್ ರೆಸಿಪಿ ಇದು. ಸ್ಟೀಮ್ ಮಾಡೋದೇನ ಈ ಥರ ಫ್ರೈ ಮಾಡ್ಕೊಳ್ಳೋದಷ್ಟ. ನಿಮಗೆ ಅನಿಸಿರ್ಬೇಕು ಯಾವ ರೀತಿ ರೆಸಿಪಿ ಮಾಡ್ತಾರಪ್ಪ ಇವ್ರು ಅಂತೇಳಿ. ಏನೂ ಇಲ್ಲ, ಈ ಸಿಂಪಲ್ ರೆಸಿಪಿ. ಇದೊಂದು ಬೆಳಗ್ಗೆ ನಮ್ಮ ಕಡೆ ಹೆಂಗಂದ್ರೆ ಇಲ್ಲೆಲ್ಲ ಎದ್ದು ಕೂಡಲೇನ ರೊಟ್ಟಿ ಚಪಾತಿ ನಮ್ಮ ಕಡೆ ಎಲ್ಲ ಅಂದ್ರೆ ಉತ್ತರ ಕರ್ನಾಟಕ ಸೈಡ್ ಹಿಂಗೆ ಇಲ್ಲೇ ಅದನ್ನ ಜಾಸ್ತಿ ಕಾರ್ಬೋಹೈಡ್ರೇಟ್ನ ತಿಂತೀವಿ ನಾವು. ಜಾಸ್ತಿ ಚಪಾತಿ ರೊಟ್ಟಿ ಅಂದ್ರೆ ಬರೀ ಅದನ್ನ ತಿಂತೀವಿ ನಾವು. ಅದ್ರ ಜೊತೆ ಒಂದು ಸ್ವಲ್ಪ ಪಲ್ಯ ತಿಂತಾರೆ ನಮ್ಮಲ್ಲೆಲ್ಲ. ನಮ್ಮ ಮನೆಯೊಳಗೆ ಹಂಗಲ್ಲ,
ನಾವು ಒಂದು ಸ್ವಲ್ಪ ಇದೆಲ್ಲ ಜಾಸ್ತಿ ನ್ಯೂಟ್ರಿಷನ್ಸ್ ಐತೆಲ್ಲ ಎಲ್ಲಾನು ತಿನ್ನಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ನಾವು ಮೊದಲೆಲ್ಲ ನಾವು ಹಂಗೆ ಇದ್ದೀವಿ, ರೊಟ್ಟಿ ಚಪಾತಿ ಜಾಸ್ತಿ ತಿನ್ನೋದು. ಈಗ ಒಂದೆರಡು ವರ್ಷದಿಂದ ಇದನ್ನೆಲ್ಲ ಕಲ್ಕೊಂಡ್ಬಿಟ್ಟಿನಿ ನಾನು. ಇತ್ತೀಚೆಗೆ ನಾನು ಟೈಲರಿಂಗನ್ನು ಕಡಿಮೆ ಮಾಡ್ಕೊಂಡಿಲ್ಲ. ಹಿಂಗೆಲ್ಲ ಇದು ಏನೇನು ಮಾಡಬೇಕು, ಏನೇನಿಲ್ಲ, ಏನೇನು ಚೇಂಜಸ್ ಮಾಡ್ಕೋಬೇಕು. ನನ್ನ ಮಗನೂ ಒಮ್ಮೊಮ್ಮೆ ಕೇಳ್ತಿರ್ತಾನೆ, ಏನು ತಿಂದ್ರಿ ಏನಿಲ್ಲ ಅಂತೇಳಿ. ಹಿಂಗೆ ತಿನ್ನಿರಿ ಅಂತೆಲ್ಲನೂ ಅವನು ಹೇಳ್ತಿರ್ತಾನೆ ನನಗೆ. ಹಾಗಾಗಿ ಇದೇನಾಗೈತೆ ಅಂದ್ರೆ ಈಗ ಸ್ವಲ್ಪ ಎಲ್ಲ ಚೇಂಜ್ ಮಾಡ್ಕೊಂಡ್ಬಿಟ್ಟಿವಿ ಈಗ ನಾವು. ಬರೀ ಅದ ತಿಂದ್ರೆ ನೋಡ್ರಿ ನೀವು ಎಷ್ಟು ಫಿಟ್ನೆಸ್ ಇರೋಕ್ಕಾಗಂಗಿಲ್ಲ, ಅನ್ಕೊಂಡಂಗೆ ಡ್ರೆಸ್ ಹಾಕೊಳಕ್ಕಾಗಂಗಿಲ್ಲ. ಇನ್ನೂ ದಪ್ಪ ಹಾಕೋತ ಹೋಗ್ತೀವಿ ನಾವು. ನಾನು ನಡು ಮಕ್ಕಳಾದಿಂದ ಎಲ್ಲ ದಪ್ಪ ಆಗಿಬಿಟ್ಟಿನಿ. ಅವಾಗ ಡ್ರೆಸ್ ಹಾಕೋದು ಕಂಪ್ಲೀಟ್ ಬಿಟ್ಬಿಟ್ಟಿನಿ. ಗೊತ್ತಲ್ಲ ನಿಮ್ಗೆ ಹಳ್ಳಿ ಮೈಂಡ್ ಸೆಟ್ ಹೆಂಗೆ ಇರ್ತದೆ ಅಂತ ಹೇಳಿ. ದಪ್ಪ ಇದ್ದಾರೆಲ್ಲ ಡ್ರೆಸ್ ಹಾಕಿದಾಗ ಯಾವ ಥರ ವಿಚಾರ ಮಾಡ್ತಿರ್ತಾರೆ ಅಂಥೇಳಿ. ಅವ್ರ ಮತ್ತಿಗೇನು ತಲೆ ಕೆಡಿಸ್ಕೊಳಂಗಿಲ್ಲ. ನಮಗರ ಹಾಕೊಂಡಾಗ ಕಂಫರ್ಟೇಬಲ್ ಅನ್ನಿಸ್ಬೇಕು ನಮಗೆ. ಆ ಥರ ಎಷ್ಟು ಮುಜುಗರ ಆಕತೈತೆ ಗೊತ್ತೈತಿ. ದಪ್ಪಿದ್ದವ್ರಿಗೆ ಪಾಪ ಅವ್ರದ್ದು ಕಷ್ಟ ಅವ್ರಿಗೆ ಗೊತ್ತಾ. ಡ್ರೆಸ್ ಹಾಕಿದಾಗೆಲ್ಲ ಹೆಂಗೆ ಹಾಕಿರ್ತೈತಿ, ಎಷ್ಟು ಮುಜುಗರ ಆಕತಿ ಅಂತ ಹೇಳಿ. ಅದಕ್ಕಾಗಿ ನಮ್ಗೆ ಎಷ್ಟು ಸಾಧ್ಯ ಆಕತ್ತೆ ಅಷ್ಟು ವೆಯ್ಟ್ ಲಾಸ್ ಮಾಡ್ಕೊಳಕ್ಕೆ ಟ್ರೈ ಮಾಡೋನು. ಆದಷ್ಟು ಎಲ್ಲರಿಗೂ ಆಗಂಗಿಲ್ಲ ಪಾಪ. ಜಾಸ್ತಿ ಜನ ಇರ್ತಾರೆ ಮನ್ಯಾಗ, ಅವ್ರನ್ನೆಲ್ಲ ನೋಡ್ಕೋತಿರ್ತಾರೆ ಅವರು. ಅವ್ರಿಗೆ ಟೈಮ್ ಕೊಡಕ್ಕಂತ ಆಗಂಗಿಲ್ಲ. ಅದ್ರೊಳಗೆ ಸ್ವಲ್ಪ ಜಲ್ದಿ ಇದ್ದ ನಿಮಗೆ ಅಂತೇಳಿ ನೀವು ಟೈಮ್ ತೊಗೊಂಡ ಎಕ್ಸರ್ಸೈಸ್, ವಾಕಿಂಗ್ ಇದೆಲ್ಲಾನು ಮಾಡ್ಕೋಬೇಕಾಕತಿ. ಇದ್ರ ಜೊತೆನ ನಾವು ಬರೀ ತಿಂದ್ರೂ ಅಷ್ಟೇ ಅಲ್ಲ, ಅದ್ರ ಜೊತೆ ನಾವು ವೆಯ್ಟ್ ಲಾಸ್ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಬೆವರು ಹರಿಸ್ಬೇಕು. ಒಂದು ಸ್ವಲ್ಪ ಕೆಲವೊಂದು ಸೂರ್ಯ ನಮಸ್ಕಾರ, ಎಕ್ಸರ್ಸೈಸ್, ಯೋಗ ಇವೆಲ್ಲನೂ ನಾವು ಕಲಿಬೇಕಾಕತಿ. ಬರೋ ದಿನದೊಳಗೆ ನಾ ಏನೇನು ಮಾಡ್ಕೋತಾನೆ ಎಲ್ಲ ಏನೇನು ಮಾಡ್ತಾನೆ ಅನ್ನೋಂಥದ್ದು ಎಲ್ಲನೂ ನಿಮಗೆ ಜೊತೆ ಶೇರ್ ಮಾಡ್ತಾನು. ಇವಾಗ ಸ್ಟಾರ್ಟ್ ಮಾಡ್ಕೊಂಡಿನಿ, ಇನ್ನೇನೇನು ಮಾಡ್ತಾನೆ ಅಂತೇಳಿ ನನಗೊಂದು ಕಾನ್ಫಿಡೆನ್ಸ್ ಬಂದೈತಿ. ನನ್ನ ವೆಯ್ಟ್ ಲಾಸ್ ಆಗ ನನಗೆ ಇನ್ನೊಬ್ರಿಗೆ ಹೇಳ್ಬೇಕನ್ನೋಂಥ ಕಾನ್ಫಿಡೆನ್ಸ್ ಈಗ ಬಂದೈತೆ ನನಗೆ. ಅದಕ್ಕಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಹೊಸ್ದಾಗಿ ಯಾರು ನನ್ನ ಚಾನಲ್ ನೋಡಾಕತ್ತಿದ್ರಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಹಂಗೆ ಬೆಲ್ ಐಕನ್ ಕ್ಲಿಕ್ ಮಾಡ್ಕೋರಿ. ಹಂಗೆ ಇಷ್ಟ ಆದ್ರೆ ಗೊತ್ತಾದ್ಲ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ. ಇದನ್ನು ಸಣ್ಣ ಉರಿ ಒಳಗೆ ನಾವು ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಒಂದ್ಸಲ ಮುಚ್ಚಿದ್ನಿ, ಫ್ರೈ ಮಾಡ್ಕೊಂಡು ಇದಕ್ಕೀಗ ಒಂದು 10 ನಿಮಿಷ ಫ್ರೈ ಮಾಡ್ಕೊಂಡು ಪೆಪ್ಪರ್ ಪೌಡರ್ ಹಾಕೊಳಕತ್ತೀನಿ. ಇದಕ್ಕೆ ನೀವು ಪೆಪ್ಪರ್ ಪೌಡರ್ ಆಗಂಗಿಲ್ಲ ಅನ್ನೋರು, ಭಾಳ ಹೀಟ್ ಇದ್ದವರು ನೀವು ಖಾರದ ಪುಡಿ ಹಾಕೋಬೋದು. ಒಂಚೂರು ಒಂದು ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ರೆ ಮುಗೀತು. ಉಪ್ಪು ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡ್ರಿ. ಆದಷ್ಟು ಉಪ್ಪು ಇಲ್ದನ ಅಡುಗೆ ಮಾಡೋದು ಕಲ್ಕೋಬೇಕು ನಾವು. ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ ನಾ ಹೆಂಗೆ ಮಾಡ್ತೀನಿ. ಉಪ್ಪಿಲ್ದ ಅಡುಗೆನ ಮಾಡ್ತೀನಿ ನಾನು ತೋರಿಸ್ತೀನಿ ನಿಮಗೆ. ಉಪ್ಪು ಹಾಕಿ ಅಡುಗೆ ಮಾಡೋದು ಎಷ್ಟು ಉಪ್ಪು ತಿಂತೀವಿ ನಾವು, ಉಪ್ಪು ಹಾಕ್ಲಾರ್ದ ಆಮೇಲೆ ಉಪ್ಪು ಎಷ್ಟು ಹಾಕೊಂತಿರ್ತೀವಿ ಅನ್ನೋದು ಎಲ್ಲದಕ್ಕೂ ಡಿಫ್ರೆನ್ಸ್ ತೋರಿಸ್ತೀನಿ ನಿಮಗೆ ಮುಂದಿನ ದಿನದಾಗ. ಇವತ್ತು ಒಂದು ರೆಸಿಪಿ ಸ್ಟಾರ್ಟ್ ಮಾಡೀನಿ ಅಷ್ಟೇ. ನಿಮಗೆ ಇದು ಫಸ್ಟ್ ಟೈಮ್ ತಿನ್ಬೇಕಾದ್ರೆ ಕಷ್ಟ ಅನ್ನಿಸ್ಬೋದು, ಆದರೂ ಒಂದು ಸತಿ ಅನ್ನಿಸ್ತತಿ, ಎರಡನೇ ಸತಿ ಇದನ್ನ ತಿನ್ಬೇಕು ಅನ್ನಿಸ್ತತಿ. ನಮ್ಮ ಮನೆ ಒಳಗೂ ಹಂಗಾಗಿತ್ತು ನನಗೆ. ಇದನ್ನ ತಿಂದಾಗೆಲ್ಲ ಒಂಥರ ನನಗೆ ಏನೋ ಮಿಸ್ ಮಾಡ್ಕೊಂಡಂಗೆ ಆಕಿತ್ತು, ಊಟ ಎಲ್ಲ ಮಿಸ್ ಮಾಡ್ಕೊಂಡಂಗೆ ಆಕಿತ್ತು. ಇವಾಗ ಇದಕ್ಕೆ ಎಡಿಟ್ ಆಗಿಬಿಟ್ಟಿವಿ ನಾವು, ಅಷ್ಟು ಹೆಲ್ದಿ ಫುಡ್ ತಿನ್ಬೇಕಂತೇಳಿ. ಈ ಥರ ಈಗ ಇದು ರೆಡಿ ಆಯ್ತು. ಈಗ ನೆಕ್ಸ್ಟ್ ಪನ್ನೀರ್ ಸ್ವಲ್ಪ ಫ್ರೈ ಮಾಡ್ಕೊಂಡು ಒಂದು ಸ್ಪೂನ್ ಅಂದ್ರೆ ಅರ್ಧ ಸ್ಪೂನ್ ಅಥವಾ ಅಗದಿ 1 ಸ್ಪೂನ್ ಎಣ್ಣೆ ಹಾಕೊಂಡು ಮಾಡ್ಕೊರಿ. ನಾವು ಒಂಚೂರು ಹಾಕೊಂಡಿನಿ ನೋಡ್ರಿಲೆ, ಒಂದು 10-12 ಡ್ರಾಪ್ ಹಾಕೊಂಡಿನಿ ಅಷ್ಟು ಆಯಿಲ್. ಈಗ ಇದಕ್ಕೆ ಇವನೊಂದು ಸ್ವಲ್ಪ ತವಾ ಮೇಲೆ ಫ್ರೈ ಮಾಡ್ಕೊಂಡು ಹಂಗನೂ ತಿನ್ಬೋದು. ಇವನು ಫಸ್ಟ್ ವಾಶ್ ಮಾಡ್ಕೊರಿ. ವಾಶ್ ಮಾಡ್ಕೊಂಡು ತವಾ ಮೇಲೆ ಫ್ರೈ ಮಾಡ್ಕೊರಿ. ಯಾವ ಬ್ರ್ಯಾಂಡ್ ಅಂದ್ರೆ ನಾ ಬ್ರ್ಯಾಂಡ್ ಯಾವ ತರಂಗಿಲ್ಲ. ನಂದಿನಿ ಬ್ರ್ಯಾಂಡ್ ಆ ಥರ ಈ ಥರ ಇರ್ತಾವಲ್ಲ, ಅದನ್ನ ಯಾವ ತರಂಗಿಲ್ಲ. ಇಲ್ಲಿ ನಮ್ಮಲ್ಲೇ ಒಂದು ಡೈರಿ ಐತೆ ಹಾಲಿಂದ, ಉಮಾಶಂಕರ್ ಅಂತ ಹೇಳಿ ನಮ್ಮಲ್ಲಿ ಮುದೋಳದಾಗ. ಅಲ್ಲಿ ಉಮಾಶಂಕರ ಡೈರಿ ಒಳಗೆ ಫ್ರೆಶ್ ಆಗೇನ ಮಾಡಿರ್ತಾರೋ ಅಲ್ಲಿ. ಹಂಗಾಗಿ ನಾವು ಅಲ್ಲೇನ ತೊಗೊಂಬರ್ತೀವಿ. ಅದ ಚಲೋ ಅನ್ಸೈತಿ ನಮಗೆ. ಪ್ಯಾಕೆಟ್ದೊಳಗಿನಕ್ಕಿಂತ ಅಲ್ಲಿ ಚಲೋ ಅನ್ಸೈತಿ ನಮಗೆ. ನಾವು ಮನ್ಯಾಗ ಯಾವ ಥರ ಮಾಡ್ತೀವಲ್ಲ ಅದೇ ಥರ ನಂಗೆ ಫೀಲ್ ಕೊಡ್ತೈತಿ ಇದನ್ನ ಇವನ್ ತಂದಾಗೆಲ್ಲ. ಇವನಲ್ಲೇ ತರೋದು ನಾವು. ಇದ್ರ ಬದ್ಲಿ ನೀವು ಮೊಟ್ಟೆ ತಿನ್ನೋರಿದ್ರೆ 2 ಮೊಟ್ಟೆ ತಿನ್ಬೋದು. ನೋಡ್ರಿ ನಿಮ್ದು ಗಂಡು ಮಕ್ಕಳಾದ್ರೆ ಒಂದು 4 ಮೊಟ್ಟೆ ತಿನ್ಬೋದು ನೀವು. ಇನ್ನೂ ಜಾಸ್ತಿನೂ ತಿನ್ಬೋದು. ಆದ್ರೇನು ವೈಟ್ ಮಾತ್ರ ಅದ್ರೊಳಗಿಂದ ಬಂಡಾರ ಇರ್ತೈತಲ್ಲ ಹಳದಿ ಕಲರ, ಅದು 2 ಅಷ್ಟ ತಿನ್ಬೇಕು. ಉಳ್ದದ್ದು ಎಲ್ಲ ಎಗ್ ವೈಟ ತಿನ್ರಿ. ನೀವು ಎಷ್ಟ ತಿಂದ್ರೂ ಜಾಸ್ತಿ ಎಗ್ ವೈಟ ತಿನ್ರಿ. 2 ಮಾತ್ರ ಅಷ್ಟ ಪೂರ್ತಿ ಎಗ್ ತಿನ್ರಿ. ನಾನು ಅಷ್ಟ ನಾವು ತಿನ್ಬೇಕಾದ್ರೂ 2 ತಿಂತೀವಿ ಅಷ್ಟ. ತಿನ್ನಂಗಿಲ್ಲಪ್ಪ ಅಂದರು ಈ ಥರ ಪನ್ನೀರ್ ಮಾಡ್ಕೊರಿ. ಇಲ್ಲಾಂದ್ರೆ ತೋಪ್ ಅಂತ ಹೇಳಿ ಮಾಡ್ತೀವಿ ನಾವು, ಇದ್ರದ್ದು ಸೋಯಾಬೀನ್ದು. ಅದನ್ನ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಬರೋ ದಿನದಾಗ. ಅದನ್ನು ತಿನ್ಬೋದು ನೀವು. ಇದು ಪನ್ನೀರ್ನು ತಿನ್ನಂಗಿಲ್ಲಪ್ಪ ಅಂದವರು ಅದನ್ನು ತಿನ್ಬೋದು. ಈಗ ನಮ್ಮದು ರೆಸಿಪಿ ರೆಡಿ ಆಗೈತಿ. ಈಗ ಪ್ಲೇಟಿಗೆ ಹಾಕೊಳ್ಳೋಣ ಇದನ್ನು.
ಭಾಳ ಅಂದ್ರೆ ಭಾಳ ಫೇವ್ರೇಟ್ ನನಗಿದು. ಸ್ಪೋರ್ಕ್ಲೆ ತಿನ್ಕೋತ ಒಂದು 10-15 ನಿಮಿಷದಾಗ ಬ್ರೇಕ್ಫಾಸ್ಟ್ ಮುಗಿಸ್ಬೋದು. ಬೆಳಿಗ್ಗೆ ಒಂಚೂರು ಟೈಮ್ ಇಟ್ಕೊಂಡು ತಿನ್ನಬೇಕು. ಗಡಿಬಿಡಿ ಒಳಗಂದ್ರೆ ತಿನ್ನಕ್ಕಾಗಂಗಿಲ್ಲ. ಅದಕ್ಕೆ ಗಡಿಬಿಡಿ ಒಳಗಂದ್ರೆ ಬರೀ ಅವಲಕ್ಕಿ ಉಪ್ಪಿಟ್ಟ ಈ ಥರನ ಮಾಡ್ಕೋಬೇಕಾಗತ್ತೆ ನಾವು ಎಲ್ಲಾರು ಹೋಗ್ಬೇಕಾದ್ರೆ. ನಾವು ದಿನ ಅಂತೂ ಎಲ್ಲಿ ಹೋಗಂಗಿಲ್ಲ. ಎಲ್ಲಾರು ಹೋಗ್ಬೇಕಾದ್ರೆ ನೀವು ಆ ಥರ ಚೇಂಜ್ ಮಾಡ್ಕೋಬೋದು. ಎಲ್ಲಿ ಹೋಗಂಗಿಲ್ಲಪ್ಪ ಮನ್ಯಾಗ ಇದನ್ನ ಮಾಡ್ಕೊಂಡು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳಂದ್ರೆ ಹಂಗೂ ಮಾಡ್ಬೋದು. ತಿಂದ ತಕ್ಷಣ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಡ್ರಿ. ತಿಂದ ತಕ್ಷಣ ಒಂದು 10-15 ನಿಮಿಷ ಬಿಟ್ಟು ಸ್ಟಾರ್ಟ್ ಮಾಡ್ಕೋರಿ. ತಿಂದ ತಕ್ಷಣ ಪಾತ್ರೆ ತೊಳೆದ್ರಿಂದ ಬಟ್ಟೆ ತೊಳೆದ್ರಿಂದ ಬಾಡಿ ತಂಪಾಗೆ ಡೈಜೆಷನ್ ಸಿಸ್ಟಮ್ಸ್ ಸ್ಟಾಪ್ ಆಕತಿ ಅಂತಾರದನ್ನ. ಅದ್ರ ಬಗ್ಗೆನೂ ಹೇಳ್ತೇನೆ ನಿಮಗೆ ನೆಕ್ಸ್ಟ್. ಅದಕ್ಕೆ ನಾನು ತಿಂದ ತಕ್ಷಣ ಸ್ವಲ್ಪ ಟೈಮ್ ತೊಗೊಂಡು ಆಮೇಲೆ ಸ್ಟಾರ್ಟ್ ಮಾಡ್ಕೋತೀನಿ ಕೆಲಸ. ಇಷ್ಟಿತ್ತು ನಮ್ಮದು. ಇಷ್ಟು ತಿಂದ್ರೆ ಒಂದು ಹೊಟ್ಟೆ ಫುಲ್ ಆಗಿಬಿಡ್ತೈತೆ ನಮ್ಮದು. ಇಷ್ಟು ತಿಂದ್ಬಿಟ್ರೆ ಇಷ್ಟ ರೆಸಿಪಿ ಇವತ್ತಿಂದು. ನನ್ನ ವೇಟ್ ಲಾಸ್ ಒಳಗೆ ಭಾಳ ಹೆಲ್ಪ್ ಮಾಡೈತೆ ನಂಗೆ ರೆಸಿಪಿ ಇದು. ನೆಕ್ಸ್ಟ್ ಇನ್ನೂ ರೆಸಿಪಿಗಳು ತೋರಿಸ್ತೇನೆ ನಿಮಗೆ ಯಾವ್ಯಾವ ಥರ ನಾ ಮಾಡ್ಕೋತೀನಿ ಅಂಥೇಳಿ. ಹಂಗಾಗಿ ಗಿಣ್ಣದ ಹಾಲು ಬಂದಿದ್ದು ನಮ್ಮ ಸೋದರತ್ತಿ ಮಗಳು ಕೊಟ್ಟಿದ್ಲು. ಇವಾಗನ ಹೇಳಿರಿ ಸಕ್ಕರೆದು ಎಲ್ಲ ತಿನ್ನಬಾರ್ದು ಅಂತೇಳಿ. ನೀವ ತೋರ್ಸಾಕ್ತಿರ್ಲ ಅನ್ಬೋದು ನೀವು. ಗಿನ್ನ ಹೊನ್ ಕೊಟ್ಟರು ಸಿಗಂಗಿಲ್ಲ ಅಂಥೇಳಿ. ಇದನ್ನ ಯಾವಾಗೆಲ್ಲ ಬರ್ತೈತಿ ಇದನ್ನ ಮಿಸ್ ಮಾಡ್ಕೊಳಂಗಿಲ್ಲ. ದಿವಸ ಒಂದು ಪೀಸ್ ಫ್ರಿಜ್ನ ಇಟ್ಕೊಂಡು ದಿವಸ ಒಂದು ಪೀಸ್ ತಿಂತೀವಿ ನಾವು ಅಷ್ಟ. ಇದನ್ನ ಸಾವಯವ ಬೆಲ್ಲ ಹಾಕಿ ಸ್ವಲ್ಪ ಏಲಕ್ಕಿ ಹಾಕಿ ಒಲಿ ಮೇಲೆ ನೀರಿಟ್ಟ ಅದರೊಳಗೆ ಇದನ್ನಿಟ್ಟು ಸ್ವಲ್ಪ ಮುಚ್ಚಿಬಿಟ್ರೆ ಒಂದು 15 ನಿಮಿಷನೇ ರೆಡಿ ಆಕೈತಿ. ಹಂಗೆ ಮಧ್ಯಾಹ್ನಕ್ಕೂ ರೊಟ್ಟಿ ಮಾಡಾಕತ್ತಿದ್ನಿ. ನಾನು ಸ್ವಲ್ಪ ಗಿನ್ನದೊಡಿ ಇಟ್ಕೊಂಡು ಒಂದು ಕಡೆ ರೊಟ್ಟಿನೂ ಮಾಡಾಕತ್ತಿದ್ನಿ. ಮಧ್ಯಾಹ್ನ ಊಟಕ್ಕೆ ನಮ್ಮ ಮನೆಯವರಿಗೆ ಟಿಫಿನ್ ಕಟ್ಟಬೇಕು. ಇಷ್ಟಿರ್ತೈತೆ ನನ್ನ ಬೆಳಗ್ಗೆ ಮೀಲ್ಸ. ನಿಮಗೆ ನಿಮ್ದು ಯಾವ ಥರ ಇರ್ತೈತಿ ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ವೆಯ್ಟ್ ಲಾಸ್ ಮಾಡೋರು ಯಾವ ರೀತಿ ಪ್ರಯತ್ನ ಮಾಡಾಕ್ತಿರಿ, ಆಗವಲ್ದು ಆಕತಿಲ್ಲೋ ಅಂತ ಹೇಳಿ ನನಗೆ ಹೇಳ್ರಿ. ಹಾಗೆ ಆಕತಿ. ಭಾಳ ಎಫರ್ಟ್ ಹಾಕ್ಬೇಕು, 100% ಎಫರ್ಟ್ ಹಾಕಬೇಕು. ಹಾಗೆ ಆಕತಿ. ನಂದು 2 ವರ್ಷದ ಎಕ್ಸ್ಪೀರಿಯನ್ಸ್ ಹೇಳಾಕತ್ತೀನಿ ನಾನು. ಈ ಥರ ಮಾಡೋದ್ರಿಂದ ನಾವು ಹೆಲ್ತಿಯಾಗಿ ಫಿಟ್ನೆಸ್ ಆಗಿರ್ಬೋದು. ಸೀರೆ ಅಥವಾ ಡ್ರೆಸ್ ಚಂದಂಗೆ ಮೇಲೆ ಉಟ್ಕೋಬೋದು ನಾವು. ದಪ್ಪಿದ್ದಾಗ ನೋಡ್ರಿ ಏನೋ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗಿರ್ತೈತೆ ನಮಗೆ. ಅದಕ್ಕೆ ಹೆಣ್ಮಕ್ಳು ಫಿಟ್ ಆಗಿರಬೇಕು, ಆದಷ್ಟು ಸ್ಟ್ರಾಂಗ್ ಆಗಿರಬೇಕು. ಮತ್ತು ನಮ್ದು ವಿಚಾರಗಳನ್ನು ಒಳ್ಳೆಯ ಬರ್ತಾವೆ. ನಾವು ಫಿಟ್ನೆಸ್ ಸ್ಟ್ರಾಂಗ್ ಆಗಿದ್ದು ಅಂದ್ರೆ ಕಾನ್ಫಿಡೆನ್ಸ್ ಇರ್ತೈತಿ. ಒಳ್ಳೆ ವಿಚಾರಗಳು ಬರ್ತಾವೆ ನಮಗೆ. ನೋಡ್ರಿ ನಮ್ಮದು ಗಿನ್ನದೊಳಿನೂ ರೆಡಿ ಆಯ್ತು. ಇದನ್ನು ನಾನು ಪೀಸ್ ಮಾಡಿ ಇಟ್ಕೊಂಡು ಫ್ರಿಜ್ನಾಗ ಇಟ್ಕೊಂಡಿರ್ತೀನಿ. ದಿನ ಒಂದು ತಿಂತೀವಿ ನಾವು. ಒಂದು 4-5 ದಿನ ಬರ್ತೈತಿ. ದಿನ ಒಂದೊಂದು ತಿಂದ್ರೆ ಇಬ್ಬರಿಗೆ. ಗಿನ್ನ ಅಂತೂ ಮಿಸ್ ಮಾಡ್ಕೊಳಂಗಿಲ್ಲ ನಾವು. ಯಾವ ಸ್ವೀಟ್ ತಿನ್ನಲಿಲ್ಲ ಅಂದ್ರೂ ಗಿನ್ನ ಮಾತ್ರ ಮಿಸ್ ಮಾಡ್ಕೊಳಂಗಿಲ್ಲ. ಶುಗರ್ ಅಂತೂ ಕಂಪ್ಲೀಟ್ ಅವಾಯ್ಡ್ ಮಾಡಿಬಿಡ್ರಿ. ಚಾಲೆಂಜ್ ತಗೋರಿ 21 ದಿವಸ ನಾ ಶುಗರ್ ತಿನ್ನಂಗಿಲ್ಲಪ್ಪ ಅಂತೇಳಿ. ಆ ಥರ ಚಾಲೆಂಜ್ ಮಾಡೋದ್ರಿಂದ ನಾವು ಎಲ್ಲ ಬಿಟ್ಕೋತ ಹೋಗ್ಬೋದು. ನಮಗೆ ನಾವು ಚಾಲೆಂಜ್ ಹಾಕೋಬೇಕು. ಏನೋ ಇದ್ರೂ ಪ್ರತಿಯೊಂದು ನಮಗೆ ನಾವು ಚಾಲೆಂಜ್ ಹಾಕೊಂಡಾಗ ಮಾತ್ರ ಎಲ್ಲನೂ ಮಾಡಕ್ಕೆ ಸಾಧ್ಯ ಆಕತಿ. ಡಯಟನ್ನು ವೇಟ್ ಲಾಸ್ ಏನಾದರೂ ಮಾಡಕ್ಕೆ ಸಾಧ್ಯ ಆಕೈತಿ. ನಮಗೆ ನಾವು ಚಾಲೆಂಜ್ ಹಾಕೋಬೇಕು. ನನಗೆ ಎಷ್ಟು ಸಾಧ್ಯ ಆಕತಿ ಅಷ್ಟು ಮಾತಾಡಿ ಅನಿಸ್ತೈತಿ. ಇನ್ನೂ ಏನೇನೋ ಮಿಸ್ ಮಾಡ್ಕೊಂಡಿರ್ತೀನಿ ಮಾತಾಡೋದು. ಆಮೇಲೆ ನೆನಪಾಕತ್ತೆ ನನಗೆ. ಮತ್ತು ಮುಂದಿನ ವಿಡಿಯೋದಾಗ ಮತ್ತೆ ಮಾತಾಡಕ್ಕೆ ಟ್ರೈ ಮಾಡ್ತೇನೆ ನಾನು. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗೈತೆ ಅನ್ಕೊಂಡಿನಿ. ಇಷ್ಟ ಆದರೆ ಏನು ಮಾಡ್ಬೇಕಂತ ಗೊತ್ತಿತ್ತಲ್ಲ. ಹೊಸದಾಗಿ ನೋಡೋರು ಪ್ಲೀಸ್ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಒಳ್ಳೆ ಕಂಟೆಂಟ್ ಕೊಡುವಂಥ ಪ್ರಯತ್ನ ಮಾಡ್ತೀನಿ ನಾನು. ಟೈಲರಿಂಗ್ ವಿಡಿಯೋ ಕಡಿಮೆ ಆದರೂ ಪರವಾಗಿಲ್ಲ. ಇದೊಂದು ನನ್ನ ಚಾನಲ್ ಕನಸು. ಅಟ್ಲೀಸ್ಟ್ ನಿಮ್ಮ ಕಂಟೆಂಟ್ ಇರುವಂಥ ಯೂಸ್ ಆಗುವಂಥ ವಿಡಿಯೋ ಹಾಕಕ್ಕೆ ಟ್ರೈ ಮಾಡ್ತೀನಿ ನಾನು. ಇವತ್ತಿನ ವಿಡಿಯೋ ಇಷ್ಟ. ನೆಕ್ಸ್ಟ್ ವಿಡಿಯೋ ಜೋಡಿ ಸಿಗ್ತಾನೆ ನಾನು. ನಿಮಗೂ ನೀರು ಬರಾಕ್ತಾ ಅನ್ಕೊಂಡಿನಿ ಗಿನ್ನದೊಡಿ ಇಷ್ಟ ಆಗೋರಿಗೆ. ನೆಕ್ಸ್ಟ್ ವಿಡಿಯೋ ಜೋಡಿ ಸಿಗ್ತಾನೋ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.